ಏನು ದರ್ಶನ್ ಕೇಸ್, ದರ್ಶನ್ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿಗೆ ಹೋದ್ರು, ಒಂದಿಷ್ಟು ದಿನಗಳ ಜೈಲುವಾಸ ಅನುಭವಿಸಿದ್ರು. ಈಗ ಸದ್ಯ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಆದರೆ ಇವತ್ತು ದರ್ಶನ್ಗೆ ಬಿಗ್ ಡೇ. ಯಾಕಂದ್ರೆ ಇವರ ಜಾಮೀನು ಹೈಕೋರ್ಟ್ನಿಂದ ಸಿಕ್ಕ ಜಾಮೀನನ್ನ ಪ್ರಶ್ನೆ ಮಾಡಿ ಅಧಿಕಾರಿಗಳು ಸುಪ್ರೀಂಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕೊಲೆ ಆರೋಪಿಗಳ ವಿರುದ್ಧ ಸರ್ಕಾರ ಅರ್ಜಿ ಸಲ್ಲಿಸಿದೆ, ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. 7 ಜನ ಆರೋಪಿಗಳ ವಿರುದ್ಧ ಜಾಮೀನು ರದ್ದು ಮಾಡಬೇಕು ಅಂತ ಕೋರಿ ರಾಜ್ಯ ಸರ್ಕಾರ ಈ ಅಪ್ಲಿಕೇಶನ್ ಹಾಕಿದೆ. ಸುಪ್ರೀಂನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ದರ್ಶನ್ ಮತ್ತು ಅವರ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಎಸೆದು ಹೋಗಿದ್ದು, ಅದಾದ್ಮೇಲೆ ಮತ್ಯಾರನೋ ಸರೆಂಡರ್ ಮಾಡಿಸಿದ್ದು, ತಾನು ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ದು, ಆಮೇಲೆ ಜೈಲಿಗೆ ಹೋದ ಮೇಲೆ ಅಲ್ಲಿನ ಅವ್ರಿಗೆ ಕೊಟ್ಟಿದ್ದಂಥ ವ್ಯವಸ್ಥೆಗಳು, ಅದಾದಮೇಲೆ ಬೆನ್ನೋವು ಅಂತ ಹೇಳಿದ್ದು, ಅದಾದಮೇಲೆ ಅವ್ರಿಗೆ ಸಿಕ್ಕಂಥ ಜಾಮೀನು, ಇದೆಲ್ಲ ನೋಡಿದಾಗ ನಾವು ಕೂಡ ಹಲವು ಬಾರಿ ಪ್ರಶ್ನೆ ಮಾಡಿದ್ವಿ. ಸಾಮಾನ್ಯರಿಗೊಂದು ಮತ್ತು ಇಂಥವ್ರಿಗೆಲ್ಲ ಮತ್ತೊಂದು ನ್ಯಾಯ ಅಂತ. ಈಗ ಅದಾದ ಮೇಲೆ ಜಾಮೀನು ಕೊಟ್ಟ ನಂತರ ಆ ಜಾಮೀನು ಕೊಟ್ಟ ಕ್ರಮ ಸರಿಯಲ್ಲ ಅಂತ ಸರ್ಕಾರ ಮೇಲ್ಮನವಿ ಹೋಗಿತ್ತು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಇವತ್ತು ಆ ಅರ್ಜಿಯ ವಿಚಾರಣೆಗೆ ಬರುತ್ತೆ. ಸಂತೋಷ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇವತ್ತು ವಿಚಾರಣೆಗೆ ಅರ್ಜಿ ಬರ್ತಾ ಇದೆ. ಇವತ್ತೇ ತೀರ್ಪನ್ನು ನಿರೀಕ್ಷೆ ಮಾಡಬಹುದಾ? ಬಟ್ ಇವತ್ತು ಏನಾಗಬಹುದು ಕೋರ್ಟ್ನಲ್ಲಿ? ಏನಾದರೂ ದರ್ಶನ್ ಜಾಮೀನು ರದ್ದಾಗಿ ವಾಪಸ್ ಹೋಗೋ ಸಾಧ್ಯತೆಗಳು ಎಷ್ಟು ಕಾಣುತ್ತೆ? ಜಾಮೀನ್ ಮೇಲೆ ಇರುವಂತಹ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರ ಮೇಲೆ ಇದೀಗ ರಾಜ್ಯ ಪೊಲೀಸ್ ಅಧಿಕಾರಿಗಳು ಕೂಡ ಸುಪ್ರೀಂ ಕದವನ್ನ ತಟ್ಟಿರುವಂತದ್ದು. ಕಳೆದ 3 ಬಾರಿ ವಿಚಾರಣೆಗೆ ಬಂದಂತ ಅರ್ಜಿಯನ್ನ ಸುದೀರ್ಘವಾಗಿ ವಿಚಾರಣೆ ನಡೆಸುವಂತ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಬಂದಿತ್ತು. ಆ ಕಾರಣಕ್ಕಾಗಿ ಇವತ್ತಿನಿಂದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ, ಮುಖ್ಯವಾಗಿ ಫರ್ದಿವಾಲಾ ಹಾಗೂ ಮಹದೇವನ್ ಇಬ್ಬರ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ. ಆದ್ರೆ ಪ್ರಮುಖವಾಗಿ ರಾಜ್ಯ ಪೊಲೀಸರು ಎತ್ತಿರುವಂತಹ ಪ್ರಶ್ನೆಯಲ್ಲಿ ದರ್ಶನ್ಗೆ ನೀಡಿರುವಂತಹ ಜಾಮೀನು ಅದು ಸರಿಯಾದಂತಹ ಕ್ರಮವಲ್ಲ. ಯಾಕೆಂತ ಹೇಳಿದ್ರೆ ಅವರು ಕೊಟ್ಟಿರುವಂತಹ ಕಾರಣವೇನಿತ್ತು, ಆ ಕಾರಣದಿಂದಾಗಿ ಇದುವರೆಗೂ ಕೂಡ ಅವರು ಆ ಕಾರಣವನ್ನ ಇದುವರೆಗೆ ಈಡೇರಿಸುವಲ್ಲಿ ಮುಂದಾಗಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅರ್ಜಿಯನ್ನ ಜೊತೆಗೆ ಅರ್ಜಿಯಲ್ಲಿ ಪ್ರಾರ್ಥನೆ ಮೂಲಕವಾಗಿ ಸಲ್ಲಿಸಿರುವಂತ ನೀವು ಗಮನಿಸಬೇಕಾಗತ್ತೆ. ಒಂದು ಕಡೆ ಪವಿತ್ರ ಗೌಡ ತಮ್ಮದೇ ಆದಂತಹ ದಾರಿಯಲ್ಲಿ ಜಾಮೀನನ್ನ ರದ್ದು ಮಾಡಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ವಾದವನ್ನು ಮಂಡಿಸುವುದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ವಕೀಲರ ಮುಖಾಂತರ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಈತ ದರ್ಶನ್ ಹಾಗೂ ಉಳಿದಂತ 7 ಜನ ಆರೋಪಿಗಳ ವಿರುದ್ಧ ರಾಜ್ಯ ಪೊಲೀಸರು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಅಂಶಗಳೇನಿದೆ, ಇದನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಪರಿಗಣನೆಗೆ ತೆಗೆದುಕೊಂಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಅವರ ಜಾಮೀನು ರದ್ದಾಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇದರ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಅಂಡದಲ್ಲೂ ಕೂಡ ವಿಚಾರಣೆ ನಡೆಸುವಂತಹ ಅಗತ್ಯತೆ ಇದೆ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೆ ಆದಲ್ಲಿ ಖಂಡಿತವಾಗಿ ಸುದೀರ್ಘವಾದಂತಹ ವಿಚಾರಣೆ ನಡೆಸಿ ಅಂತಿಮ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.